ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಈಗಾಗಲೇ ಮೊದಲೇ ದಿನ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂಟಿಯಾಗಿರುವಂಥ ಸದಸ್ಯರಲ್ಲಿ 3 ಜನರಲ್ಲಿ ಅಂದರೆ ಸ್ಪಂದನ, ರಕ್ಷಿತಾ ಹಾಗೂ ಮಾಳು ಇವ್ರು 3 ಜನದಲ್ಲಿ ಒಬ್ಬರನ್ನ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ. ಅಲ್ಲದೆ ಇವಾಗ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಸೀಸನ್ 12 ಲೈವ್ ಕೂಡ ಪ್ರಸಾರ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಲೈವ್ನಲ್ಲಿ ಏನಪ್ಪ ಒಬ್ಬರು ಮಿಸ್ ಆಗಿದ್ದಾರೆ, ಒಬ್ಬರು ಕಾಣ್ತಿಲ್ಲ ಲೈವ್ನಲ್ಲಿ ನೋಡಿದ್ರೆ. ಅದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಯಾರು ನಾಮಿನೇಟ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ಈಗಾಗಲೇ ಮುಕ್ತಾಯಗೊಂಡಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಗ್ರ್ಯಾಂಡ್ ಓಪನಿಂಗ್ ಅದು ಸುದೀಪ್ ಅವರು ಅದ್ಭುತವಾಗಿ ನಿರ್ವಹಿಸಿದ್ರು ಅಂತ ಹೇಳ್ಬೋದು. ಎಲ್ಲರೂ ಈಗಾಗಲೇ ಬಿಗ್ ಬಾಸ್ ಮನೆ ಒಳಗಿದ್ದಾರೆ, ಅವರು ಕೊಟ್ಟಿರೋ ಟಾಸ್ಕ್ಗಳೆಲ್ಲ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಈಗಾಗಲೇ ರೇಷನ್ನಿಗೋಸ್ಕರ, ಲಕ್ಸುರಿಗೋಸ್ಕರ ಒಂಟಿಯಾಗಿರೋ ಸದಸ್ಯರಿಗೆ ಕೊಟ್ಟಿದ್ದಾರೆ ರೇಷನ್ನೆಲ್ಲ ಆಯ್ಕೆ ಮಾಡ್ಕೊಳಕ್ಕೆ. ಅದಲ್ಲದೆ ಇದೆಲ್ಲದೆ ಬಿಟ್ಟು ಈಗ 3 ಜನ ಇದ್ದಾರಲ್ವ, ಯಾರು ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮೊದಲೇ ದಿನವೇ ಬಂದು 3 ಜನರಲ್ಲಿ ಒಬ್ಬರು ಹೊರಗಡೆ ಹೋಗ್ಬೇಕಂತೇಳಿ, ಅದು ಬಂದು ಸ್ಪಂದನ, ಮಾಳು ಮತ್ತು ಇನ್ನೊಬ್ರು ಬಂದು ರಕ್ಷಿತಾ ಅವರು. ಈ 3 ಜನದಲ್ಲಿ ಒಂಟಿಯಾಗಿರೋ ಟೀಮ್ ಇರುತ್ತಲ್ಲ, ಒಂಟಿ ಜಂಟಿ ಅಂತ 2 ಕಾನ್ಸೆಪ್ಟ್ ಮಾಡಿದ್ದಾರೆ ಈ ಸಲ ಬಿಗ್ ಬಾಸ್. ಪ್ರತಿ ಸೀಸನ್ ಒಂದೊಂದು ಥರ ಕಾನ್ಸೆಪ್ಟ್ ಇರುತ್ತೆ. ಈ ಸಲ ಒಂಟಿ ಜಂಟಿ ಮಾಡಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಜಂಟಿ ಟೀಮಿಂದ ಯಾರೂ ನಾಮಿನೇಟ್ ಆಗಿಲ್ಲ, ಆದರೆ ಒಂಟಿ ಟೀಮಿಂದ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕಂತ ಬಿಗ್ ಬಾಸ್ ಹೇಳಿದ್ದಾರೆ. ಈಗಾಗಲೇ ಡೋರ್ ಕೂಡ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಲ್ಲದೆ ಯಾರು ಹೋಗ್ಬೇಕಂತೇಳಿ ಇನ್ನೂ ಉಳ್ಕಿದ್ದವರು ಒಂಟಿ ಸದಸ್ಯರು ಇರ್ತಾರಲ್ಲ, ಅವ್ರು ಡಿಸೈಡ್ ಮಾಡಬೇಕು ಇವ್ರು 3ರಲ್ಲಿ ಯಾರು ಹೋಗ್ಬೇಕು ಅಂತೇಳಿ. ಇವಾಗಲೇ ನೋಡಿರ್ಬೋದು, ಅಶ್ವಿನಿ ಅವರು ಸ್ಪಂದನ ಅವ್ರ ಹೆಸರು ತಗೊತಾರೆ. ಆದರೆ ಲೈವ್ನಲ್ಲಿ ಈ ಸಲ ಲೈವ್ ಇದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12 ಲೈವ್ ನಡೀತಿದೆ. ಈ ಲೈವ್ನಲ್ಲಿ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಹೌದು, ಇವ್ರು 3ರಲ್ಲಿ ಯಾರು ಹೊರಗಡೆ ಹೋಗಿರ್ಬೋದಪ್ಪ ಅಂತಂದರೆ, ಅದು ಬಂದು ರಕ್ಷಿತಾ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳ್ತಿದ್ದೆ ಅಂದರೆ, ಇದು ಲೈವ್ ಇರುತ್ತಲ್ಲ ಬಿಗ್ ಬಾಸ್ ಸೀಸನ್ 12, ಈ ಸಲ ಲೈವ್ ಇದೆ. ಆ ಲೈವ್ನಲ್ಲಿ ಎಲ್ಲೂ ಕೂಡ ರಕ್ಷಿತಾ ಅವರು ಕಾಣಿಸ್ಕೊತಿಲ್ಲ. ಇವ್ರು ಮಾಳವರು ಕಾಣಿಸ್ಕೊತಿದ್ದಾರೆ, ಸ್ಪಂದನ ಅವರು ಕಾಣಿಸ್ಕೊಂಡಿದ್ದಾರೆ, ಆದರೆ ರಕ್ಷಿತಾ ಅವ್ರು ಕಾಣಿಸ್ಕೊತಿಲ್ಲ. ಇವ್ರನ್ನಂತೂ ಮನೆಗಂತೂ ಕಳಿಸೋದಿಲ್ಲ. ಯಾಕಂತಂದರೆ ಇವ್ರು ಒಂಥರ TRP ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಇವ್ರು ಮೋಸ್ಟ್ಲಿ ಸೀಕ್ರೆಟ್ ರೂಮ್ನಾಗಾದರೂ ಇಟ್ಟಿರ್ಬೋದು ಅಂತ ಅನಿಸುತ್ತೆ. ಆದರೆ ಇವ್ರು ಲೈವ್ನಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ, ಇದಂತೂ ನಿಜ. ನಿಮಗೆ ಇಷ್ಟು ಕಂಟೆಸ್ಟ್ಗಳು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಈ 3 ಜನ ನಿಮಗೆ ಯಾರು ಹೋಗ್ಬೇಕಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ. ಬಾಯ್.